ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವೇಣುಗೋಪಾಲ್ ಅಂತ ನಾವೆಲ್ಲ ಸಂತೇಶ್ವರ ಗ್ರಾಮಸ್ಥರು ಇವತ್ತಿಲ್ಲಿ ಸೇರಿದ್ದೇವೆ. ನಮ್ಮ ಸಂತೇಶ್ವರ ಗ್ರಾಮದ ಹೆಮ್ಮೆಯ ಪುತ್ರ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಪದ್ಮ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಮತ್ತು ವಿಶ್ವ ಸಾಹಿತಿಯಾಗಿ ಅವರು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಇವರು ಇವತ್ತು ದೈವಾಧೀನರಾಗಿರತಕ್ಕಂಥವರು. ನಮ್ಮ ಸಂತೇಶ್ವರ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮದವರಿಗೆ ಅಪಾರವಾದಂತಹ ನೋವನ್ನು ತಂದಿದೆ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಮ್ಮ ಸಂತೇಶ್ವರ ಗ್ರಾಮದವರು. ಅವರನ್ನು ನಾವು ಇವತ್ತು ಕಳ್ಕೊಂಡು ತುಂಬಾ ದುಃಖ ಭಾಗಿಗಳಾಗಿದ್ದೇವೆ. ಅವರ ತಾಯಿಯವರು ಗೌರಮ್ಮನವರು ಅಂತ ಅಂದ್ಬಿಟ್ಟು, ಅವರ ತಂದೆ ಲಿಂಗಣ್ಣಯ್ಯನವರು. ಏನು ಈ ಜಾಗ ಇದೆ, ಇದು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಹುಟ್ಟಿದಂತಹ ಒಂದು ಮನೆ. ಅದನ್ನೇ ಇವತ್ತು ಗೌರಮ್ಮ ಸ್ಮಾರಕ ಟ್ರಸ್ಟ್ ಆಗಿ ಇದನ್ನ ಮಾಡಲಾಗಿದೆ. ಇವರು ತುಂಬಾ ಚಿಕ್ಕ ವಯಸ್ಸಲ್ಲಿ ಅವತ್ತು ಪ್ಲೇಗಿನ ಒಂದು ಕಾಲ ಇತ್ತು. ಅವಾಗ ತಾಯಿ, ತಂದೆ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿ ಎಲ್ಲರೂ ಕೂಡ ಕಳ್ಕೊಂಡು ತಬ್ಬಲಿ ಆಗ್ಬಿಟ್ರು. ಅಷ್ಟು ಕಷ್ಟವನ್ನು ಅನುಭವಿಸಿದ್ರು ಸಹ ವಾರಾನ ವಿಚಾರಣೆಗಳನ್ನ ಮಾಡಿಕೊಂಡು ಇವತ್ತು ಅಪಾರವಾದಂತಹ ಜ್ಞಾನವನ್ನ ಸಂಪಾದನೆ ಮಾಡಿ ಇವತ್ತು ವಿಶ್ವ ಸಾಹಿತಿಯಾಗಿ ಹಲವಾರು ಕೃತಿಗಳನ್ನ ಬರೆದು ಎಲ್ಲ ಮಾಡಿದ್ರು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಸಂತೇಶ್ವರ ಗ್ರಾಮದ ಕೆರೆಗೆ ನೀರನ್ನ ಹರಿಸಲಿಕ್ಕೆ ಭಗೀರಥವಾದಂತಹ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡಿ ನಮ್ಮ ಸಂತೇಶ್ವರ ಮತ್ತು ಸುತ್ತಮುತ್ತಲಿನ ಗ್ರಾಮ ಇವತ್ತು ಹಚ್ಚ ಹಸಿರಾಗಿರ್ಬೇಕು ಮತ್ತು ನೀರಿನ ವ್ಯವಸ್ಥೆಯನ್ನ ನಮ್ಮ ಸಂತೇಶ್ವರ ಕೆರೆಗೆ ತಂದುಕೊಟ್ರು. ಇವತ್ತು ಅವರು ದೈವಾಧೀನರಾಗಿರತಕ್ಕಂಥದ್ರು ನಮ್ಮ ಎಲ್ಲರಿಗೂ ಕೂಡ ದುಃಖ ತಂದಿದೆ. ಆಮೇಲೆ ಎಸ್.ಎಲ್. ಭೈರಪ್ಪ ಸಾಹಿತಿ ಕೇಂದ್ರವನ್ನ ನಮ್ಮ ಸಂತೇಶ್ವರ ಗ್ರಾಮದಲ್ಲಿ ಸುಮಾರು 5 ಕೋಟಿ ರೂಪಾಯಿನ ವೆಚ್ಚದಲ್ಲಿ ಸರ್ಕಾರದಿಂದ ಮಾಡಬೇಕು ಅಂತ ಅಂದ್ಬಿಟ್ಟು ಅದೊಂದು ವ್ಯವಸ್ಥೆಯಾಗಿ ಅದು ಒಂದು ಹಂತದ ಕಾಮಗಾರಿ ಕೂಡ ಆಗಿದೆ. ಸೊ ಇವತ್ತು ಇಷ್ಟೊಂದು ಅಪಾರ ಜನಮನ್ನಣೆಯನ್ನ ಪಡೆದಿರತಕ್ಕಂತ ಎಸ್.ಎಲ್. ಭೈರಪ್ಪನವ್ರು ಹೋಗಿರೋದು ನಮ್ಗೆಲ್ಲ ದುಃಖ ತಂದಿದೆ. ನಮ್ಮ ಸಂತೇಶ್ವರ ಮತ್ತು ಸುತ್ತಮುತ್ತ ಗ್ರಾಮದ ಜನರ ಆಗ್ರಹ ಏನಪ್ಪಾ ಅಂತಂದ್ರೆ, ಅವರ ಆಶಯದಂತೆ ಅವರ ಅಂತ್ಯ ಸಂಸ್ಕಾರ ಎಲ್ಲ ಕ್ರಿಯೆಯನ್ನ ನಮ್ಮ ಸಂತೇಶ್ವರದ ಗ್ರಾಮದಲ್ಲೇ ನಡಿಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಕೂಡ ಸಂತೇಶ್ವರ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಈ ಮೂಲಕ ಒಂದು ಆಗ್ರಹ ಪೂರ್ವಕ ಒತ್ತಾಯವನ್ನ ವ್ಯಕ್ತಪಡಿಸ್ತೀವಿ.